ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹೋರಾಟಗಾರರೆಲ್ಲ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಬನ್ನಿ ಕೇಳಿಸ್ಕೊಂಡು ಬರೋಣ. ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಮತ್ತು ಪ್ರವೀಣ್ ಶೆಟ್ಟಿ. ಎಸ್, ಲೆಟ್ಸ್ ಹಾವ್ ಅ ಲುಕ್. ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಕ್ಕಾಗಲಿಲ್ಲ ಅಂತ ಹೇಳಿ ಭಾರಿ ಹೋರಾಟ. ಮುಂದಿನ ತಿಂಗಳು 13ನೇ ತಾರೀಕು, ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6:00 ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6:00 ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಕೈ ಮುಗಿದು ಕೇಳ್ತಾರೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಮಗೆ ನ್ಯಾಯ ಸಿಗ್ಬೋದು ಅಂತ ಅನೇಕ ಜನ ಅನ್ಕೊಂಡಿದ್ರು. ಆದ್ರೆ ನಾವು ಮೊದಲೇ ನಿರೀಕ್ಷೆ ಮಾಡಿದ್ದು ಆ ಮೇಲ್ಮನವಿ ತೀರ್ಪು ಕೂಡ ಇದೇ ರೀತಿ ಬರುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಯಾಕೆಂತಂದ್ರೆ ಇದನ್ನ ಸುಮಾರು 15-20 ವರ್ಷ ನೋಡ್ಕೊಂಡೇ ಬಂದಿದ್ದೀವಿ. ಯಾವುದೇ ಸಂದರ್ಭದಲ್ಲಿ ಕರ್ನಾಟಕವನ್ನ ಕಡೆಗಣಿಸದೇ ಬಂದಿದ್ದೀವಿ. ನ್ಯಾಯಮೂರ್ತಿಗಳು ಅವ್ರಿಗೆ ಬಹಳ ದೊಡ್ಡದಾಗಿ ನಾವೆಲ್ಲ ಗೌರವ ಕೊಡ್ತೀವಿ. ಡೆಲ್ಲಿಲಿ ಕೂತ್ಕೊಂಡು ತಮಿಳುನಾಡು ಕೇಳಿದ್ರು ಅಂದ ತಕ್ಷಣ 4 TMC ನೀರು ಬಿಡಿ ಅಂತ ಹೇಳಿದವರು ಎಷ್ಟು ಮಟ್ಟಿಗೆ ಸರಿ. ವಾಸ್ತುಸ್ಥಿತಿಯನ್ನ ಅಲ್ಲಿ ಏನಿದೆ ಪರಿಸ್ಥಿತಿ ಅದನ್ನ ತಿಳ್ಕೊಳ್ಳೋದಕ್ಕೆ ಒಂದು ತಂಡ ಕಳಿಸಿ ಪೂರ್ಣ ಪರಿಶೀಲನೆ ಮಾಡಿ, ಎಲ್ಲಾ ಜಾಗಗಳನ್ನ ಪರಿಶೀಲನೆ ಮಾಡಿ ಒಂದು ತೀರ್ಮಾನ ಮಾಡಿದ್ರೆ ನಾವು ಒಪ್ಪಿಕೊಳ್ತೀವಿ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ತೀರ್ಪು ಕೊಡೋದಕ್ಕೆ ನೀವು ಬೇಕಾ? ಹಾಗಾದ್ರೆ ಕರ್ನಾಟಕದ ಕನ್ನಡಿಗರು ಗುಲಾಮರ ಎಲ್ಲಿವರೆಗೂ ದಬ್ಬಾಳಿಸ್ತಾರೆ? ವಾಸ್ತವ ಸ್ಥಿತಿಯನ್ನ ಪರಿಶೀಲನೆ ಮಾಡದೇ ಅವೈಜ್ಞಾನಿಕವಾದಂತಹ ತೀರ್ಪನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇಡೀ ಕರ್ನಾಟಕದ ಎಲ್ಲ ಭಾಗಗಳು ಕೂಡ ಇವತ್ತು ರಚಿಸಿದ್ದಾರೆ. ನಾವೆಲ್ಲರೂ ಆತಂಕದಲ್ಲಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಕಾವೇರಿ ನೀರನ್ನ ಉಳಿಸ್ಕೋಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಂಗಾರಪ್ಪನವರ ಹಾದಿಯನ್ನ ಹಿಡಿಯುವುದರ ಮುಖಾಂತರ ಸುಗ್ರೀವಾಜ್ಞೆಯನ್ನ ತಂದು ನೀರನ್ನ ನಿಲ್ಲಿಸುವಂತ ಕೆಲಸ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತೀವಿ. ಮಾಡದೇ ಇದ್ದ ಪಕ್ಷದಲ್ಲಿ 4ನೇ ತಾರೀಕು ಸರ್ವ ಸದಸ್ಯರ ಸಭೆಯನ್ನ ನೋಡಿ ಮಾನ್ಯ ನಾಯಕರಾದ ವಾಟಾಳ್ ದಿನಾಂಕವನ್ನ ಇನ್ನೇನು ಘೋಷಣೆ ಮಾಡ್ತಾರೆ. ಆ ಘೋಷಣೆ ಮಾಡುವಾಗ ನಾವು ಇಡೀ ಕರ್ನಾಟಕ ಸ್ಪರ್ಧೆ ಇಲ್ಲಿ ನಮ್ಮ ಜೀವನ ನಮ್ಮ ಮುಖ್ಯ ಅಲ್ಲ, ಕಾವೇರಿ ನೀರು ಮುಖ್ಯ. ನೋಡಿ, ಎಲ್ಲ ಸಂಘಟನೆಗಳು ಕೂಡ ಇಲ್ಲಿ ಸಾಥ್ ಕೊಡ್ತಾ ಇದ್ದಾವೆ. ಅದು ಹೆಮ್ಮೆ ವಿಚಾರ. ಆದರೆ ಎಷ್ಟು ವರ್ಷಗಳಿಂದ ಬರೀ ಜೀವನ ಪೂರ್ತಿ ನಾವು ಹೋರಾಟನೇ ಮಾಡ್ಕೊಂಡಿರ್ಬೇಕಾ? ಹೋರಾಟ ಮಾಡೋದು ನಮ್ಮ ಜೀವನನ ಹೋರಾಟ ಚೆನ್ನಾಗಾಯ್ತ್ರಿ ಅಂತ ಬರೀ ಇದನ್ನ ಹೇಳ್ಕೊಳ್ಳೋಕೆ ನಾವಿದ್ದೀವ, ಅಥವಾ ಸೊಲ್ಯೂಷನ್ ಏನಾದರೂ ಸಿಗಬೇಕಾ ಅಲ್ವಾ? ಆ ನಿಟ್ಟಿನಲ್ಲಿ ನಾವು ಆ ಹೋರಾಟವನ್ನು ತೀವ್ರಗೊಳಿಸಬೇಕು ಅನ್ನುವ ಇಂಟೆನ್ಷನ್ನಿಂದ ಈ ಬಂದ್ ಮಾಡಲಾಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರ ಬೆಂಬಲ ಕೂಡ ಕರ್ನಾಟಕದಲ್ಲಿ, ಅದು ಬೀದರ್ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಪ್ರತಿಯೊಬ್ಬನಿಗೂ ಕೂಡ ಈ ಮೂಲಕ ಒಂದು ನಮ್ಮ ಯುನಿಟಿ ಏನು ಅಂತ ತೋರಿಸಬೇಕಾಗಿದೆ, ಆ ಶಕ್ತಿ ಆಗಬೇಕಾಗಿದೆ. ಯಾರು ದಕ್ಷಿಣ ಕರ್ನಾಟಕಕ್ಕೆ ಬರೋದೇ ಇಲ್ವಾ? ಕಾವೇರಿ ಅಂತ ಹೇಳಿದ ತಕ್ಷಣ ಬರೀ ಅಲ್ಲಿ ಒಂದು 3-4 ಡಿಸ್ಟ್ರಿಕ್ಟ್ಗಳು ಮಾತ್ರ ಸಾಕಾ? ಹಂಗಿಲ್ವಲ್ಲ. ಅದು ಈ ಒಂದು ಸಮಯ ನಮ್ಮೆಲ್ಲರ ಒಂದು ಒಗ್ಗಟ್ಟಿಗೆ ಅವಕಾಶವಾಗ್ತಾ ಇದೆ. ಆದರೆ ಇನ್ನು ಮುಂದಾದರೂ ನಾವು ಅಂದುಕೊಂಡಂತೆ ಹೌದು ನಾವು ನೀರು ಬಿಡಲ್ಲ ಅಂತ ಈಗ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ. ಆದರೆ ಈ ಮುಂಚೆ ಕೂಡ ಹಂಗೆ ಹೇಳದಂಥವ್ರು ಬಹಳಷ್ಟು ಸಲ ಮಣಿದಿದ್ದನ್ನು ನಾವು ನೋಡ್ಬೋದು ಅಲ್ವಾ? ರಾತ್ರೋರಾತ್ರಿ ನೀರು ಬಿಟ್ಬಿಟ್ರಪ್ಪ, ನಾವು ಹೋರಾಟ ಮಾಡಿದ್ವಿ ಅಂಥೇಳಿ ಹೋರಾಟ ಮಾಡಿದರೂ ಕೂಡ ಫಲಿಸಲಿಲ್ಲ ಅನ್ನೋದನ್ನು ನೀವು ಕೇಳಿದ್ದೀರಿ. ಆದರೆ ಈಗ DK ಶಿವಕುಮಾರ್ ಎಷ್ಟರ ಮಟ್ಟಿಗೆ ಈ ಒಂದು ನಿರ್ಧಾರಕ್ಕೆ ಕಟಿಬದ್ಧವಾಗಿ ನಿಲ್ತಾರೆ, ಜನಮನ್ನಣೆನ ಗಳಿಸ್ತಾರೆ, ಎಲ್ಲ ಪಕ್ಷಗಳನ್ನು ಒಗ್ಗೂಡಿಸ್ಕೊಂಡು ಯಾವ ರೀತಿ ಈ ಒಂದು ಹೋರಾಟ ಯಶಸ್ವಿ ಆಗುತ್ತೆ, ಎಲ್ಲ ಸಂಘಟನೆಗಳು ಎಲ್ಲ ಈ ರಾಜಕೀಯ ಪಕ್ಷ ಅಂತಿಲ್ಲ, ನಿಷ್ಪಕ್ಷಪಾತವಾಗಿ ಈ ವಿಚಾರಕ್ಕೆ ಎಷ್ಟು ಮನ್ನಣೆ ಕೊಡ್ತಾರೆ, ಒತ್ತು ಕೊಡ್ತಾರೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ. ಎಸ್, ಹಾಗಾದರೆ ಇದೇ ಆಗಸ್ಟ್
13ಕ್ಕೆ ಬಂದ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಏನು ಇರುತ್ತೆ ಏನಿರಲ್ಲ, ಹೌದಲ್ಲ, ಗಮನಿಸ್ಲೇಬೇಕಲ್ಲ. ಎಸ್, ನೋಡ್ತಾ ಹೋಗೋಣ ಏನೇನಿರುತ್ತೆ. ವೆಲ್, ಏನಿರಲ್ಲ ಫಸ್ಟ್ ನೋಡ್ಕೊಂಬರೋಣ. BMTC ಬಸ್ ಇರಲ್ಲ, KSRTC ಬಸ್ ಇರಲ್ಲ, ಮಾಲ್ಗಳಿರಲ್ಲ, ಮಲ್ಟಿಪ್ಲೆಕ್ಸ್ ಸಿನಿಮಾ ಥಿಯೇಟರ್ಗಳ ಪ್ರದರ್ಶನಗಳು ಅಥವಾ ಅದರ ಸೇವೆ ನಿಮಗಿಲ್ಲ. ಇನ್ನು ಗೂಡ್ಸ್ ವಾಹನ ಸೇವೆ, ಖಾಸಗಿ ಸಾರಿಗೆ, ಓಲಾ ಊಬರ್ ಅವರು ಕೂಡ ಇಲ್ಲಿ ಸಾಥ್ ಕೊಡ್ತಾ ಇದ್ದಾರೆ ಬಂದ್ಗೆ. ಹಾಗಾಗಿ ಈ ಸೇವೆ ಅವತ್ತು ನಮ್ಮ ಜನರಿಗೆ ಇರಲ್ಲ. ಬೀದಿ ಬದಿ ವ್ಯಾಪಾರ, APMC ಮಾರುಕಟ್ಟೆ, ಹೋಟೆಲ್, ರೆಸ್ಟೋರೆಂಟ್ ಇರೋದಿಲ್ಲ. ಬಹಳ